ತಮ್ಮ ನ್ಯಾಯಯುತ ಬೇಡಿಕೆಯ ಹೋರಾಟಕ್ಕೆ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಈ ವೇದಿಕೆಗೆ ಬಂದಿರತಕ್ಕಂಥ ನನ್ನ ಪಕ್ಷದ ಮುಖಂಡರು, ಅಧ್ಯಕ್ಷರು ಆಗಿರ್ತಕ್ಕಂಥ ವಿಜಯೇಂದ್ರ ಅವರೇ, ನಿಮ್ಮ ನೇತಾರರು, ಎಲ್ಲಿ ಅನ್ಯಾಯವಾದಾಗ ನಿಮ್ಮ ಜೊತೆಗೂಡಿ ಹೋರಾಟ ಮಾಡ್ತಾ ಇರತಕ್ಕಂಥ ಕಾಂತಕುಮಾರ್ ಅವರೇ, ಸಮಸ್ಯೆಗಳ ಪರಿಹಾರಕ್ಕಾಗಿ ಇಡೀ ರಾಜ್ಯಾದ್ಯಂತ ಹೋರಾಟದಲ್ಲಿ ತೊಡಗಿರತಕ್ಕಂಥ ಯುವ ಸಮುದಾಯವೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ತಾವು ಎಲ್ಲೆಲ್ಲಿ ನಿಮಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಿದ್ದೀವೋ ಅಲ್ಲಿ ಎಲ್ಲಾ ಕಡೆ ಭಾರತೀಯ ಜನತಾ ಪಕ್ಷ ನಿಮ್ಮ ಜೊತೆಯಲ್ಲಿದೆ. ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕರು, ನಾನು ಅನೇಕ ಕಡೆ ಬಂದಿದ್ದೇವೆ. ನಮ್ಮ ಅಧ್ಯಕ್ಷರು ಇಲ್ಲಿ ನೀವು ಕರೆದಾಗಲೆಲ್ಲ ಬಂದಿದ್ದಾರೆ. ಅಂದ್ರೆ ನಿಮ್ಮ ಸಂಕಷ್ಟದ ಸಮಯದಲ್ಲಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅನ್ನೋದನ್ನು ನಾವು ಪದೇ ಪದೇ ಸಾಬೀತು ಮಾಡಿದ್ದೇವೆ. ಆದರೆ ಪರಿಹಾರ ಇನ್ನೂ ಕಂಡಿಲ್ಲ. ಹುಬ್ಳಿ ಧಾರವಾಡದಲ್ಲಿ ಲಕ್ಷಾಂತರ ಜನ ನೀವು ಸೇರಿದ್ರಿ, ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ರಿ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಅವತ್ತು ಕೂಡ ಬಂದಿದ್ದೇವೆ. ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹಲವು ಸಾರಿ ನೀವು ಕರೆದಿದ್ದೀರಿ, ಬಂದಿದ್ದೇವೆ. ನಿಮ್ಮ ಜೊತೆಯಲ್ಲಿ ನಾವು ಕೂಡ ನಿಮ್ಮ ಹೋರಾಟದಲ್ಲಿ ನಾವು ಯಾವಾಗಲೂ ಇರ್ತೇವೆ. ಮೊನ್ನೆ ವಿಷಯ ಬಂತು, ಹಿಂದೆ ಕ್ವಶನ್ ಪೇಪರ್ ಲೀಕ್ ಆಗಿತ್ತು, ಗೂಗಲ್ ಮೂಲಕ ತರ್ಜುಮೆ ಮಾಡಿದ ಕ್ವಶನ್ ಪೇಪರ್ ಬಂದಾಗ ಒಂದಕ್ಕೊಂದು ತಾಳೆ ಇಲ್ಲದೆ 100 ಪ್ರಶ್ನೆಗಳು ಕೇಳಿದ್ರೆ 80 ಪ್ರಶ್ನೆಗಳು ಅದರಲ್ಲಿ ಅರ್ಥವೇ ಇಲ್ಲದಂತಿದ್ವು. ಆದ್ರೂ ಪರೀಕ್ಷೆ ಮಾಡಿದ್ರು, ಸೆಲೆಕ್ಷನ್ ಮಾಡಿಬಿಟ್ರು. ಎಂತ ಸರ್ಕಾರ ಇದು ನನಗೆ ಅರ್ಥನೇ ಆಗೋದಿಲ್ಲ. ಆದ್ರೆ ನಿಮ್ಮ ಹೋರಾಟ ನಿರಂತರವಾಗಿ ಅವತ್ತು ಕೂಡ ಇತ್ತು. ನಾವು ನಿಮ್ಮ ಜೊತೆ ಕೂಡಿದ್ದೇವೆ. ನಿನ್ನೆ ಕೆಪಿಎಸ್ಸಿಯಲ್ಲಿ ಆದ ಏನು ಲಂಚಾವತಾರದ ವಿಚಾರ ಇತ್ತು ಅದನ್ನ ಬೆಳಕಿಗೆ ತಂದ್ವಿ. ನಿನ್ನೆ ಆರ್ ಅಶೋಕ್ ಅವರು, ನಾನು ಚೇರ್ಮನ್ ಅವರನ್ನ ಭೇಟಿಯಾಗಿದ್ವಿ. ಸೆಕ್ರೆಟರಿ ಅವರು ಮತ್ತೆ ಎಕ್ಸಾಮ್ ಕಂಟ್ರೋಲರ್ ಮೂವರನ್ನು ಭೇಟಿಯಾಗಿದ್ವಿ. ನೀವು ಏನು ಮನವಿಯನ್ನ ಕೊಡಬೇಕಾಗಿತ್ತು ಅದನ್ನೇ ನಾವು ಅವರ ಗಮನಕ್ಕೆ ತಂದಿದ್ದೇವೆ. ತಕ್ಷಣ ಈ ಕೇಸನ್ನ ಸಿಬಿಐಗೆ ಕೊಡಲೇಬೇಕು ಅಂತ ಹೇಳಿದ್ದೇವೆ. ಈಗ ನೀವು ಶಿಕ್ಷಕರಿದ್ದೀರಿ, ಹಲವು ಅಂದ್ರೆ ಬರೀ ಶಿಕ್ಷಕರು ಅಂತಂದ್ರೆ ಒಂದೇ ಸಬ್ಜೆಕ್ಟ್ ಅಲ್ಲ, ಹಲವು ವಿಚಾರಗಳಲ್ಲಿದ್ದೀರಿ ನೀವು. ಈಗ ನಿಮ್ಮ ಹೋರಾಟ ಪ್ರಾರಂಭವಾಗಿದೆ. ಅನೇಕ ವರ್ಷಗಳೇ ಕಳೆದೋಗಿದೆ, ಇದುವರೆಗೂ ಅಪಾಯಿಂಟ್ಮೆಂಟ್ಗಳಾಗಿಲ್ಲ. ನನಗೆ ಅನಿಸ್ತದೆ ಈ ಸರ್ಕಾರ ಒಂದು ರೀತಿಯ ಕರಪ್ಷನ್ ಪ್ರಿಯರು ಮತ್ತು ಭೂಮಿಯ ಪ್ರಿಯರು ಕೂಡ ಇವರು. ಮೊದಲೇನಾಗ್ತಿತ್ತು, ಶಾಲಾ ಕಾಲೇಜುಗಳು ಅದರಲ್ಲಿ ವಿದ್ಯೆಯನ್ನೇ ಮಾರಾಟ ಮಾಡ್ಕೊಳ್ತಿದ್ರು. ಈಗ ಅದರ ಜೊತೆಗೆ ಹುದ್ದೆಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಈ ತರ ಪರಿಸ್ಥಿತಿ ಇದ್ರೆ ಇದನ್ನ ನಾವೆಲ್ಲರೂ ಸೇರಿ ಹೋರಾಟ ಮಾಡಿ ನಿಭಾಯಿಸಬೇಕಾಗಿದೆ. ಆ ಕಾರಣದಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸದಾ ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ. ಒಂದು ಸಾರಿಗೆ ಈ ಕರಪ್ಷನ್ ಅನ್ನೋದನ್ನ ಬೇರೆ ಸಮೇತ ಕಿತ್ತಾಕಬೇಕಾಗಿದೆ. ಅದು ಲೋಕಸೇವಾ ಆಯೋಗ ಅಂತಿದೆಯಲ್ಲ, ಅಲ್ಲಿ ಸೇವೆ ಹೋಗಿದೆ, ಸೇವೆ ಅನ್ನೋದೇ ಇಲ್ಲ ಅಲ್ಲಿ. ಟೋಟಲಿ ಈಗ ಭ್ರಷ್ಟಾಚಾರದಲ್ಲಿ ನಿರತವಾಗಿಬಿಟ್ಟಿದೆ. ನಿನ್ನೆ ನಾವು ಹೋಗಿ ಕೇಳಿದಾಗ ಅವರು ಸದಸ್ಯರುಗಳೆಲ್ಲ ಇದ್ದವರು ಬಹಳ ಬೇಜಾರು ಮಾಡ್ಕೊಂಡ್ರು. ಸರ್, ನಮಗೂ ಕೂಡ ಅಪಮಾನ ಆಗ್ತಾ ಇದೆ. ಯಾರು ತಿಂತಾರೋ ಎಲ್ಲಿ ತಿಂತಾರೋ ಗೊತ್ತಿಲ್ಲ. ನಾವು
ನಾವು ತಿನ್ಲಿಲ್ಲ ಉಣ್ಲಿಲ್ಲ, KPSC ಮೆಂಬರ್ ಅಂದ್ರೆ ನಮ್ಮನ್ನು ಕೂಡ ಅನುಮಾನದಿಂದ ನೋಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದರಿಂದ ಇವತ್ತು ಮೀಟಿಂಗ್ ಏನೋ ಇದೆಯಂತೆ ಅವರದು. ಅವ್ರು ಹೇಳಿದ್ರು ನಾವು ಆದಷ್ಟು CBIಗೆ ಕೊಡಿ ಅಂತ ನಾವೇ ಹೇಳ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದು ಏನಾಗುತ್ತಂತ ಕಾದು ನೋಡೋಣ. ಈ ಸರ್ಕಾರ ಕಿವಿಗೊಡದೇ ಇದ್ರೆ ನನಗನ್ನಿಸುತ್ತೆ ನಿಮ್ಮ ಹೋರಾಟದ ಮೂಲಕವೇ ಈ ಸರ್ಕಾರ ಎಲ್ಲಿ ಹೊರಟೋಗುತ್ತೆ ಅನ್ನಿಸುತ್ತೆ. ಇದೇನು ಇಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಆದ್ರಿಂದ ನಿಮ್ಮ ಹೋರಾಟದ ಪ್ರತಿಫಲ ಭವಿಷ್ಯ ಕಾಂಗ್ರೆಸ್ ಸರ್ಕಾರ ಉರುಳಿ ಹೋಗಬಹುದು. ಅದರಿಂದ ಎಚ್ಚರಿಕೆ ಕೊಡಿ ಅವರಿಗೆ. ನಾನು ಕೂಡ ಎಚ್ಚರಿಕೆ ಕೊಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ. ಇಲ್ಲಿ ಸಣ್ಣ ಸಂಖ್ಯೆಯಲ್ಲಿ ಇವರು ಸೇರಿರಬಹುದು, ಆದರೆ ವಿಷಯ ದೊಡ್ಡದಿದೆ. ಇಡೀ ರಾಜ್ಯವ್ಯಾಪಿ ಜನ ಇದ್ದಾರೆ. ಅವರೆಲ್ಲರೂ ಬೀದಿಗಿಳಿಯೋದಕ್ಕೆ ಮುಂಚೆ ಪರಿಹಾರ ಕೊಟ್ರೆ ಒಳ್ಳೇದಾಯ್ತು. ಇಲ್ಲ ಅಂತಂದ್ರೆ ನೀವು ಮನೆ ಕಡೆ ಹೋಗೋದು ಗ್ಯಾರಂಟಿ ಆಗಿಬಿಡ್ತದೆ. ಅದು 6ನೇ ಗ್ಯಾರಂಟಿ ಆಗಬಾರದು ಅಂತ ಹೇಳಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.